ನಮಸ್ಕಾರ ಸ್ನೇಹಿತರೆ, ಬೊಗಳುವ ನಾಯಿ ಕಚ್ಚಲ್ಲ, ಕಚ್ಚೋ ನಾಯಿ ಬೊಗಳಲ್ಲ ಅನ್ನೋ ಮಾತನ್ನ ನೀವು ಕೇಳಿರ್ತೀರಾ. ಈ ಮಾತು ಪಾಕಿಸ್ತಾನಕ್ಕೆ ಹೇಳಿ ಮಾಡಿಸಿದಂತಿದೆ. ತನ್ನ ಕೈಯಲ್ಲಿ ಏನೂ ಆಗಲ್ಲ, ಒಂದು ಸಣ್ಣ ದೇಶವನ್ನ ಕೂಡ ಅದಕ್ಕೆ ಎದುರಿಸೋಕೆ ಆಗಲ್ಲ, ಆದರೂ ನಾನು ಭಾರತವನ್ನ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಬಿಟ್ಟಿ ಬಿಲ್ಡಪ್ ಅನ್ನ ಕೊಡ್ತಾನೆ ಇರುತ್ತೆ. ಆಪರೇಷನ್ ಸಿಂಧೂರದಲ್ಲಿ ದೊಡ್ಡ ಹೊಡೆತ ತಿಂದರೂ ಬುದ್ಧಿ ಕಲಿಯದ ಪಾಕ್ ನಮಗೇನೂ ಆಗಿಲ್ಲ ಅನ್ನೋ ಥರ ನವರಂಗಿ ನಾಟಕವನ್ನ ಮಾಡ್ತಾ ಇದೆ. ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಬಿಟ್ಟಿ ಬಿಲ್ಡಪ್ ಕೊಟ್ಟಿರುವ ಪಾಕಿಸ್ತಾನದ ಸೇನಾಧ್ಯಕ್ಷ ಭಾರತವನ್ನು ನಾವು ನ್ಯೂಕ್ಲಿಯರ್ ಹಾಕಿ ಮುಗಿಸಿ ಬಿಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಈ ಕುರಿತು ನಿಮಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಸುಮ್ಮನೆ ಮಾತಾಡೋಕೆ, ಬಿಟ್ಟಿ ಬಿಲ್ಡಪ್ ಕೊಡೋಕೆ ದುಡ್ಡನ್ನು ಕೊಡಬೇಕಾಗಿಲ್ಲ. ನಾಲ್ಗೆ ಒಂದಿದ್ರೆ ಸಾಕು. ಪಾಕಿಸ್ತಾನದ ಕತೆ ಕೂಡ ಹಾಗೆ. ಕೈಯಲ್ಲಿ ಆಗದಿದ್ರು, ತಿನ್ನೋಕೆ ಅನ್ನ ಇಲ್ದಿದ್ರು ನಾನೇ ಇಡೀ ಪ್ರಪಂಚಕ್ಕೆ ರಾಜ ಅನ್ನೋ ರೀತಿಯಲ್ಲಿ ಭ್ರಮೆಯಲ್ಲಿ ಕಾಲ ಕಳೀತಾ ಇದೆ ಪಾಕಿಸ್ತಾನ. ಭಾರತದ ಒಂದು ಹಳ್ಳಿಯನ್ನು ಕೂಡ ಈ ಪಾಕಿಸ್ತಾನದ ಕೈಯಲ್ಲಿ ಅಲ್ಲಡಿಸೋಕೆ ಆಗಲ್ಲ. ಹೀಗಿದ್ರೂ ಬಿಲ್ಡಪ್ಗೇನು ಕಮ್ಮಿ ಇಲ್ಲ. ಪರಮಾಣು ಯುದ್ಧ ಅಂತ ಹೇಳಿದ್ರೆ ಮಕ್ಕಳಾಟ ಅಂದ್ಕೊಂಡಿರುವ ಪಾಕಿಸ್ತಾನದ ಸೇನಾಧ್ಯಕ್ಷ ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್ ಭಾರತಕ್ಕೆ ಪದೇ ಪದೇ ಪರಮಾಣು ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಅಫ್ಘಾನಿಸ್ತಾನದೊಂದಿಗೆ ಕಾದಾಡಿ ಸೋತು ಸುಸ್ತಾಗಿರುವ ಅಸೀಂ ಮುನೀರ್ ತಮ್ಮ ಸೇನೆ ಎಷ್ಟು ಕಳಪೆ ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸಿದ್ದಾರೆ. ಪಾಕ್ ಮಾನ ಜಾಗತಿಕ ಮಟ್ಟದಲ್ಲಿ ಹರಾಜಾಗ್ತಾ ಇದೆ. ಹೀಗಾಗಿ ಜಗತ್ತಿನ ಗಮನವನ್ನ ಬೇರೆಡೆ ಸೆಳೆಯಲು ಈಗ ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ದಕ್ಷಿಣ ಏಷ್ಯಾದಲ್ಲಿ ಅಶಾಂತಿಗೆ ಕಾರಣವಾಗಿರುವ ಪಾಕಿಸ್ತಾನದ ಸೇನೆಯ ಮುಖ್ಯಸ್ಥ ಮುನೀರ್ ಪರಮಾಣು ಯುದ್ಧದ ಕನವರಿಕೆ ಇನ್ನೂ ನಿಂತಿಲ್ಲ ಅವರಿಗೆ. ಇತ್ತೀಚೆಗಷ್ಟೇ ಅಸೀಂ ಅಮೆರಿಕದ ನೆಲದಲ್ಲಿ ನಿಂತು ನಾವು ನಾಶವಾಗುವ ಮೊದಲು ಅರ್ಧ ಜಗತ್ತನ್ನ ನಾಶ ಮಾಡುತ್ತೇವೆ ಎಂದು ಹೇಳುವ ಮೂಲಕ ತಮ್ಮ ಬೇಜವಾಬ್ದಾರಿಯನ್ನ ಪ್ರದರ್ಶನ ಮಾಡಿದ್ರು. ಇದೀಗ ಪಾಕ್ ಸೇನಾಧ್ಯಕ್ಷ ಮತ್ತೆ ಭಾರತಕ್ಕೆ ಪರಮಾಣು ಯುದ್ಧದ ಬೆದರಿಕೆಯನ್ನ ಹಾಕಿದ್ದಾನೆ. ಪಾಕಿಸ್ತಾನ ಮಿಲಿಟರಿ ಅಕಾಡೆಮಿಯಲ್ಲಿ ಮಾತನಾಡಿರುವ ಭೂಸೇನಾ ಅಧ್ಯಕ್ಷ, ಪಾಕಿಸ್ತಾನ ವಿರುದ್ಧದ ಭಾರತದ ಪ್ರತ್ಯಕ್ಷ ಮತ್ತು ಪರೋಕ್ಷ ಯುದ್ಧಗಳಿಗೆ ಪರಮಾಣು ಅಸ್ತ್ರಗಳು ಉತ್ತರವಾಗಲಿದೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಇಸ್ಲಾಮಾಬಾದ್ನ ವಿಸ್ತರಿಸುವ ಮಿಲಿಟರಿ ಸಾಮರ್ಥ್ಯಗಳು ಭಾರತದ ಭೌಗೋಳಿಕ ಯುದ್ಧ ಭೂಮಿಯ ತಪ್ಪು ಕಲ್ಪನೆಯನ್ನ ಛಿದ್ರಗೊಳಿಸಲಿದೆ ಅಂತ ಹೇಳಿದ್ದಾರೆ. ಪರಮಾಣು ರಹಿತ ವಾತಾವರಣದಲ್ಲಿ ಯುದ್ಧಕ್ಕೆ ಸ್ಥಳವಿಲ್ಲ. ಹೀಗಾಗಿ ಭಾರತ ಒಂದು ಸಣ್ಣ ಪ್ರಚೋದನೆ ಮಾಡಿದ್ರೂ ಕೂಡ ಪಾಕಿಸ್ತಾನ ಪರಮಾಣು ಬಾಂಬ್ ಹಾಕುತ್ತೆ ಅಂತ ಹೇಳಿದ್ದಾರೆ. ಪಾಕ್ ಸೇನಾ ಮುಖ್ಯಸ್ಥನ ಮಾತಿಗೆ ಭಾರತ ತಲೆಕೆಡಿಸಿಕೊಂಡಿಲ್ಲ. ಯಾಕಂದ್ರೆ ಪಾಕ್ ಕೈಯಲ್ಲಿ ಬಿಟ್ಟಿ ಬಿಲ್ಡಪ್ ಕೊಡೋದನ್ನ ಬಿಟ್ಟು ಬೇರೆ ಏನೂ ಆಗಲ್ಲ ಅನ್ನೋದು ಇಡೀ ಜಗತ್ತಿಗೆ ಕೂಡ ಗೊತ್ತು. ಒಂದು ವೇಳೆ ಭಾರತ ಮನಸ್ಸು ಮಾಡಿದ್ರೆ ಪಾಕಿಸ್ತಾನ ಈ ಭೂಮಿ ಮೇಲೆ ಇತ್ತು ಅನ್ನೋದನ್ನ ಕೂಡ ಅಳಿಸಿ ಹಾಕಬಹುದು. ಅಷ್ಟು ಪವರ್ಫುಲ್ ಆಗಿದೆ ನಮ್ಮ ಭಾರತ ದೇಶ, ಅಷ್ಟು ಬೆಳೆದಿದೆ. ಪಾಕಿಸ್ತಾನದ ಕೈಯಲ್ಲಿ ಅಫ್ಘಾನ್ ಅನ್ನೋ ಚಿಕ್ಕ ದೇಶವನ್ನು ಕೂಡ ಎದುರಿಸೋಕೆ ಆಗಲ್ಲ. ಅಂಥದ್ರಲ್ಲಿ ಭಾರತದಲ್ಲಿ ಒಂದು ಹುಲ್ಲು ಕಡ್ಡಿಯನ್ನು ಕೂಡ ಕೀಳೋದಕ್ಕೆ ಪಾಕಿಸ್ತಾನದ ಕೈಯಲ್ಲಿ ಆಗಲ್ಲ ಅನ್ನೋದು ಕೂಡ ಸತ್ಯ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.